ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಏನು ಮ್ಯಾಜಿಕ್ ಮಾಡ್ತಾ ಇದೆ ಅಂದರೆ, ಆರ್ಡರ್ ಮಾಡಿದವರೇ ಮತ್ತೆ 2-3 ಬಾಟ್ಲ್ ಆರ್ಡರ್ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಈ ಬಿಸ್ನೆಸ್ನ ಕಂಟಿನ್ಯೂ ಮಾಡಿ ಅಕ್ಕ ಅಂತ ಕೇಳ್ತಾ ಇದ್ದಾರೆ. ಬಿಸ್ನೆಸ್ ಮಾಡೋದು ದೊಡ್ಡದಲ್ಲ, ಅದನ್ನು ಅಷ್ಟೇ ಜವಾಬ್ದಾರಿಯಿಂದ ನಿಭಾಯಿಸೋದು ತುಂಬ ಮುಖ್ಯ ಆಗುತ್ತೆ ಅಂದ್ಕೊಳ್ತೀನಿ. ಇದನ್ನು ತುಂಬ ಜನ ಟ್ರೈ ಮಾಡಿದ್ದೀರಾ, ಯಾವ ಥರ ಪಾತ್ರೆನಲ್ಲಿ ಮಾಡಬೇಕು ಅಂತ ಮತ್ತೆ ಕೇಳ್ತೀರಾ. ನೋಡಿ, ದಪ್ಪ ತಳ ಇರುವಂಥ ಒಳ್ಳೆ ಕ್ವಾಲಿಟಿಯ ಪಾತ್ರೆಯಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಪಿಂಪಲ್ಸ್ ಬರಲ್ಲ, ಅದೇ ಡಾರ್ಕ್ ಆಗಲ್ಲ ಸ್ಕಿನ್ನು. ಹಾಗೆ ಹದವಾಗಿ ಬೇಯಿಸಬೇಕು, ಹದವಾಗಿ ಪ್ರಮಾಣದಲ್ಲಿ ಕ್ಯಾರೆಟು, ಬೀಟ್ರೂಟು ಪ್ರತಿಯೊಂದು ಐಟಮ್ಸ್ನೂ ಕೂಡ ಹಾಕಬೇಕು. ನೀವು ಒಂಥರ ಮಾಡ್ತೀರಾ, ಇವ್ರ ಹತ್ರ ಯಾಕೆ ತೊಗೋಬೇಕು, ಇಷ್ಟು ಕಾಸ್ಟ್ಲಿ ಹಾಗೆ ಹೀಗೆ ಅಂತ ಮಾಡ್ತೀರಾ. ನೀವು ಅದನ್ನು ಮಾಡೋಕ್ಕೋದ್ರೆ ಅದಕ್ಕೆ ಡಬಲ್ಲಾಗಿ ಖರ್ಚು ಮಾಡಬೇಕಾಗತ್ತೆ, ಜೊತೆಗೆ ಅದು ಕರೆಕ್ಟಾಗಿ ಬರಬೇಕಾಗತ್ತೆ. ದಯವಿಟ್ಟು ನಿಮ್ಮ ಸ್ಕಿನ್ ಮೇಲೆ ಯಾವುದೇ ಥರ ಪ್ರಯೋಗ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಪ್ಯಾಚ್ ಟೆಸ್ಟ್ ಅಂತ ಮಾಡಿಕೊಡಿ. ಇವತ್ತು ನಾನು ಮತ್ತೆ 5 ಲೀಟ್ರಲ್ಲಿ ಮಾಡ್ತಾಯಿದ್ದೀನಿ. ಜೊತೆಗೆ ಹೇರ್ ಆಯಿಲು, ನಮ್ಮಲ್ಲಿ ಸಿಗುವಂಥ ಹೇರ್ ಆಯಿಲು ಮ್ಯಾಜಿಕನ್ನೇ ಮಾಡ್ತಾಯಿದೆ. ತೊಗೊಂಡಿರೋರು ಅಂತೂ ಒಳ್ಳೆ ರಿಸಲ್ಟ್ನ ಕಳಿಸ್ತಾ ಇದ್ದೀರಾ. ನನಗೆ ಏನು ಗೊತ್ತಾ, ಯಾರನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಅವರು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ, ಅಥವಾ ತುಂಬ ಜನ ಫ್ಯಾಮಿಲಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅವ್ರ ಫೋಟೋಸ್ ಆಗಲಿ ಅಥವಾ ಅವರ ಒಂದು ನಂಬರ್ಗಳಾಗಲಿ ಯಾವುದನ್ನು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಮಾಡೋದಕ್ಕೆ ಇಷ್ಟ ಇಲ್ಲ. ಈ ಹೇರ್ ಆಯಿಲ್ಗೆ ನಾನು ಏನೇನು ಹಾಕ್ತಿದ್ದೀನಿ ಅಂದರೆ, ಕರಿಬೇವು, ಮೆಂತೆ, ರೋಸ್ಮೆರಿ ಲೀವ್ಸು, ಜೊತೆಗೆ ಒಂದೆಲಗ ಬ್ರಾಹ್ಮಿ ಅಂತೀವಲ್ಲ ಅದು, ಜೊತೆಗೆ ಭೃಂಗರಾಜ್ ಅಂತ, ಅದು ಕೂದಲು ಬೆಳವಣಿಗೆಗೆ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲನೂ ಹಾಕಿ ಮಾಡ್ತೀವಿ. ಜೊತೆಗೆ ನಮ್ಮಲ್ಲಿ ಮಕ್ಕಳಿಗೋಸ್ಕರ ಮಾಡಿರುವಂಥ ಸ್ಕಿನ್ ವೈಟ್ನಿಂಗ್ ಅಥವಾ ಸ್ಕಿನ್ ಬ್ರೈಟ್ನಿಂಗ್ ಆಯಿಲ್ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬ ಡಲ್ ಇದ್ದಾರೆ, ಕಪ್ಪಗಿದ್ದಾರೆ ಅಂದರೆ ಈ ಆಯಿಲ್ನ ದಯವಿಟ್ಟು ಟ್ರೈ ಮಾಡಿ. ಮಕ್ಕಳಿಗೆ ಒಳ್ಳೆ ಕಲರ್ನ ಕೊಡಿ. ಅವರಿಗೆ ನೀವೇನು ಮಕ್ಕಳಲ್ವಾ ಬಿಡಿ ಹಾಗೆ ಹೇಗೆ ಅಂತ ಬಿಡ್ತೀರಾ, ಬಟ್ ಫ್ಯೂಚರಲ್ಲಿ ಅವ್ರು ದೊಡ್ಡವರಾದಮೇಲೆ ಅವರು ಫೀಲ್ ಮಾಡ್ತಾರೆ, ನಾನು ಸ್ವಲ್ಪ ವೈಟ್ ಇರಬೇಕಿತ್ತಲ್ವಾ, ಇನ್ನೂ ಸ್ವಲ್ಪ ವೈಟ್ ಇದ್ದರೆ ಏನಾಗ್ತಿತ್ತು, ನಾನು ಯಾಕೆ ಹೀಗೆ ಉಡ್ದೆ, ಅದೆಲ್ಲ ಫೀಲ್ ಮಾಡೋದು ಬೇಡ. ಕೂದಲಿರ್ಬೋದು, ಸ್ಕಿನ್ ಕಲರ್ ಇರ್ಬೋದು, ಒಳ್ಳೆ ಹುಟ್ಟಿಸೋದು ನಮ್ಮ ಕರ್ತವ್ಯ. ಆದರೆ ಅವ್ರಿಗೆ ಒಳ್ಳೆ ಒಂದು ಸ್ಕಿನ್ ಅಥವಾ ಹೇರು ಅಥವಾ ಒಂದು ಒಳ್ಳೆ ಕಲ್ಚರು, ಎಜುಕೇಷನ್ ಕೊಡೋದು ನಮ್ಮ ಮುಖ್ಯವಾದ ಕೆಲಸ, ಪೇರೆಂಟ್ಸ್ಗಳಿಗೆ ಮುಖ್ಯವಾಗಿರುವಂಥ ಒಂದು ಕೆಲಸ. ನನ್ನ ಮಗಳಿಗೂ ಹೇರ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಈ ಆಯಿಲ್ನ ನನಗೂ ನನ್ನ ಮಗಳಿಗೂ ಮಾಡ್ಕೊಂಡಿದ್ದೆ. ಒಳ್ಳೆ ರಿಸಲ್ಟ್ ಕೊಟ್ಟ ಮೇಲೇ ನಾನು ಇದನ್ನು ಪಬ್ಲಿಷ್ ಮಾಡಿರುವಂಥದ್ದು. ಜೊತೆಗೆ ನಮ್ಮಲ್ಲಿ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ತೊಗೊಂಡಿರೋರು ಹೇಗೆ ಇದನ್ನು ಅಪ್ಲೈ ಮಾಡೋದು ಅಂತ ಪದೇ ಕೇಳ್ತೀರಾ. ವಿಡಿಯೋನ ಕೊನೆವರೆಗೂ ನೋಡಿ ಅಂದರೆ ಕೊನೆವರೆಗೂ ನೋಡಲ್ಲ, ಅರ್ಧಂಬರ್ಧ ವಿಡಿಯೋನ ನೋಡ್ತೀರಾ, ಮತ್ತೆ ಕಮೆಂಟ್ ಮಾಡ್ತೀರಾ, ಅಥವಾ ಆಯಿಲ್ ತೊಗೊಂಡಿರೋರು ಮತ್ತೆ ಕೇಳ್ತೀರಾ. ಇವತ್ತು ನಾನು ಈ ಆಯಿಲ್ನ ನೀಟಾಗಿ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮಲ್ಲಿ ಸಿಗುವಂಥ ಪ್ರತಿಯೊಂದು ಐಟಮ್ನು ನಾನು ಹೇಗೆ ಯೂಸ್ ಮಾಡಬೇಕು ಅಥವಾ ಯೂಸ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸಿದ್ದೀನಿ. ದಯವಿಟ್ಟು ಚಾನಲಲ್ಲಿ ವಿಡಿಯೋ ಇದೆ, ನೋಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಸ್ನೇಹಿತರೆ, ನಾವು ಹುಟ್ಟಿದಾಗಲೇ ಇರುವಂಥ ಕಲರ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ಸ್ವಲ್ಪ ಅದನ್ನು ಬ್ರೈಟ್ ಆಗಿನೋ, ಲೈಟ್ ಆಗಿನೋ ಅಥವಾ ಕ್ಲಿಯರ್ ಸ್ಕಿನ್ ಆಗಿ ನಾವು ಮಾಡ್ಕೋಬೋದು. ಅದು ನಮ್ಮ ಕೈಯಲ್ಲಿ ಇರುವಂಥದ್ದು. ದಯವಿಟ್ಟು ಕೆಮಿಕಲ್ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ. ಯಾರೋ ಹೇಳ್ತಾರೆ 1000-1500 ಕೊಟ್ಟು ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನೀವು ತಕ್ಷಣ ಬೆಳ್ಳಗಾಗ್ತೀರಾ ಅಂದರೆ ದಯವಿಟ್ಟು ಆ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ. ಕೆಮಿಕಲ್ ಇರುತ್ತೆ. ನ್ಯಾಚುರಲ್ ಆಗಿ ನಿಮ್ಮಿಂದ ಸಾಧ್ಯ ಆದರೆ ಮನೆಯಲ್ಲಿ ಮಾಡ್ಕೊಳ್ಳಿ, ಅಥವಾ ನ್ಯಾಚುರಲ್ ಆಗಿ ಮನೆಯಲ್ಲಿ ಕೆಮಿಕಲ್ ಫ್ರೀ ಯಾರಾದರೂ ಮಾಡಿ ಕೊಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಬೈ ಮಾಡಿ. ಯಾಕಂದರೆ ನಾವು ಹುಟ್ಟಿದಾಗಿಂತ ಇರುವಂಥ ಕಲರ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಮಾಡಿದ್ರೂ ಅದು ದೇಹಕ್ಕೂ ಅಥವಾ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಹಾಗೆ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರೂ ನೆಕ್ ಮತ್ತು ಕಿವಿನ ಕವರ್ ಮಾಡೋದನ್ನು ಮರಿಬೇಡಿ. ಆ ಥರ ಮಾಡಿದ್ರೇ ನಿಮ್ಮ ಸ್ಕಿನ್ನು ಈವನ್ ಟೋನ್ ಆಗುತ್ತೆ, ಮತ್ತು ಒಂದೇ ಕಲರಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಕಿವಿ ಒಂದು ಕಲರ್ ಇರುತ್ತೆ, ಮುಖ ಒಂದು ಕಲರ್ ಇರುತ್ತೆ, ನೆಕ್ ಅಂದರೆ ಕತ್ತು ಭಾಗ ಒಂದು ಕಲರ್ ಇರುತ್ತೆ, ಈ ಥರ ಎಲ್ಲ ಇರುತ್ತೆ. ಮತ್ತು ತುಂಬ ಜನ ಕೇಳ್ತಾ ಇರುವಂಥದ್ದು, ಈ ಆಯಿಲ್ನ ಯೂಸ್ ಮಾಡಿದ್ರೆ ನಮ್ಮ ಫೇಸಲ್ಲಿ ಹೇರ್ ಗ್ರೋತ್ ಆಗುತ್ತಾ, ಹೇರ್ ಬರುತ್ತಾ ಅಂತ. ಯಾಕೆ ಬರುತ್ತೆ? ಕೆಮಿಕಲ್ ಇದ್ದರೆ ಮಾತ್ರ ಆ ಥರ ರಿಯಾಕ್ಟ್ ಆಗುತ್ತೆ. ಹಾಗೆ ನಿಮಗೇನಾದರೂ ಫೇಸಲ್ಲಿ ತುಂಬ ಹೇರ್ ಗ್ರೋತ್ ಇದೆ ಅಂದರೆ, ಅಥವಾ ಹೇರ್ಸ್ ಇದೆ, ಕೆನ್ನೆ ಹತ್ರ ಇದೆ, ಮೀಸೆ ಥರ ಇದೆ ಅಂದರೆ ದಯವಿಟ್ಟು ನಮ್ಮಲ್ಲಿ ಸಿಗುವಂಥ ಫೇಸ್ ಪ್ಯಾಕ್ನ ಟ್ರೈ ಮಾಡಿ. 100% ನಾನು ಹೇಳ್ತೀನಿ, ಫೇಸಲ್ಲಿ ಒಂದು ಕೂಡ ಹೇರ್ ಇರಲ್ಲ, ಎಲ್ಲನೂ ಸ್ಟಾಪ್ ಆಗುತ್ತೆ. ಹೇರ್ ಗ್ರೋತು ನಿಧಾನವಾಗಿ ಕಾಲಕ್ರಮೇಣ ಸ್ಟಾಪ್ ಆಗುತ್ತೆ. ಸ್ಟಾಪ್ ಅಂದರೆ ಒಂದೇ ಸಲ ಸ್ಟಾಪ್ ಆಗಲ್ಲ, ನಿಧಾನವಾಗಿ ಆಗುತ್ತೆ. ನೋಡಿ, ಕಸ್ಟಮರ್ ಕಾಲ್ಸು ಬುಕ್ಕಿಂಗು ಬರ್ತಾನೇ ಇದೆ. ನಾನು ಅದಕ್ಕಂತಲೇ ಸಪ್ರೇಟ್ ಒಂದು ಫೋನ್ ಇಟ್ಟಿದ್ದೀನಿ. ಪರ್ಸ್ನಲ್ ಫೋನಲ್ಲಿ ಅದೆಲ್ಲನೂ ಹ್ಯಾಂಗ್ ಆಗಿಬಿಟ್ಟಿತ್ತು, ಇವಾಗ ಅದಕ್ಕಂತಲೇ ಸಪ್ರೇಟ್ ಒಂದು ಫೋನ್ ಇಟ್ಬಿಟ್ಟಿದ್ದೀನಿ. ನೋಡಿ, ಈ ಥರ ಕಿವಿ ಎಲ್ಲನೂ ಮಸಾಜ್ ಮಾಡೋದನ್ನು ಮರಿಬೇಡಿ.
ಹಾಗೆ ನಮ್ಮಲ್ಲಿ ಸಿಗುವಂಥ ಪ್ರತಿಯೊಂದು ಪ್ರಾಡಕ್ಟು ಯಾವುದೇ ಒಂದು ಗೋಲ್ಡನ್ ಗ್ಲೋಯಿಂಗ್ ಇರ್ಬೋದು, ಕಿಡ್ಸು, ಎಲ್ಡರ್ಸು, ಹಾಗೆ ಹೇರ್ ಆಯಿಲು, ಫೇಸ್ ಪ್ಯಾಕು, ABC ಮಾಲ್ಟು 100% ರಿಸಲ್ಟ್ ಕೊಡ್ತಾ ಇರುವಂಥದ್ದು ABC ಮಾಲ್ಟು, ಜೊತೆಗೆ ಹೆಲ್ತ್ ಮಿಕ್ಸ್ ಪೌಡರು ಎಲ್ಲನೂ ಕೂಡ ನೀವು ಆರ್ಡ್ರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ, ಹಾಗೆ ಆರ್ಡರ್ನ ಬುಕ್ ಮಾಡ್ಕೊಳ್ಳಿ. ತುಂಬ ಜನ ವುಮೆನ್ಸ್ ಡೇಗೆ ಫ್ರೀ ಶಿಪ್ಪಿಂಗ್ ಕೊಟ್ಟಿದ್ದೀರಾ, ಸಂಬಳ ಆಗಿಲ್ಲ, ವರ್ಕಿಂಗ್ ವುಮೆನ್ ಇದ್ದೀವಿ ಅಥವಾ ನಮ್ಮ ಹಸ್ಬೆಂಡ್ಗೆ ಸಂಬಳ ಆಗಿಲ್ಲ, ದಯವಿಟ್ಟು ಇನ್ನೊಂದು ದಿನ ಕೊಡಿ ಫ್ರೀ ಶಿಪ್ಪಿಂಗು, ನಮ್ಗೆ ಇನ್ನೂ ಆರ್ಡರ್ಸ್ ಮಾಡೋದಿದೆ ಅಂತ ಕೇಳ್ತಾ ಇದ್ರಿ. ನಾನು ಅಂದ್ಕೊಂಡಿದ್ದೀನಿ ಅಂದರೆ ಮಾರ್ಚ್ 15ನೇ ತಾರೀಕು ಒಂದು ದಿನ ಫ್ರೀ ಶಿಪ್ಪಿಂಗ್ ಕೊಡೋಣ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಬೇಕಿದ್ದರೆ ದಯವಿಟ್ಟು ಆ ಡೇಗೆ ನೀವು ಬುಕ್ ಮಾಡ್ಕೊಳ್ಳಿ. ಅಂದರೆ ಮುಂಚೆ ಬುಕ್ ಮಾಡಿಕೊಂಡ್ರೆ ಆ ದಿನ ನಿಮಗೆ ಫ್ರೀಯಾಗಿ ನಿಮ್ಮ ಪ್ರಾಡಕ್ಟು ಸಿಗುತ್ತೆ. ಅಂದರೆ ಫ್ರೀ ಶಿಪ್ಪಿಂಗು ಫ್ರೀಯಾಗಿ ನಾನು ಕೊಡ್ತೀನಿ. ತುಂಬ ಜನ ಮಾಡಿದ್ದೀರಾ, ಹಾಗೆ ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ದೀರಾ, ಇನ್ನೊಂದು ದಿನ ಕೊಡಿ ಅಕ್ಕ, ಇನ್ನೂ ಪ್ರಾಡಕ್ಟ್ ಆರ್ಡ್ರ್ ಮಾಡೋದಿದೆ ಅಂತ. ಅದಕ್ಕೋಸ್ಕರ ಇನ್ನೊಂದು ದಿನ ಕೊಡೋಣ ಅಂತ. ಅಥವಾ ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಲೇಟ್ ಆಗಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕಮೆಂಟ್ ಯಾವುದು ಜಾಸ್ತಿ ಬರುತ್ತೋ ಅದಕ್ಕೆ ಮೇಲೆ ನಾನು ಯಾವತ್ತು ಫ್ರೀ ಶಿಪ್ಪಿಂಗ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ. ಹಾಗೆ ಈ ಥರ ಕೈಗೆ ಕಾಲಿಗೆಲ್ಲನೂ ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇದೇ ಥರ ನನ್ನ ಚಾನಲನ್ನು ಕೂಡ ಸಪೋರ್ಟ್ ಮಾಡಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.